ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ವಿತ್ ಅಂಕಿತಾ. ಸೊ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ನ ಕೊಡ್ತಿದ್ದೀನಿ. ಸೊ ಇವತ್ತು ಆಲ್ರೆಡಿ ಶುಕ್ರವಾರ. ಇವತ್ತಿನ ಎಪಿಸೋಡಲ್ಲಿ ನೋಡಿದ್ರೆ ನಿಮಗೆ ಕಳಪೆ ಯಾರು, ಉತ್ತಮ ಯಾರು ಮತ್ತು ಕ್ಯಾಪ್ಟನ್ ಯಾರು ಅಂತ ಗೊತ್ತಾಗುತ್ತೆ. ಬಟ್ ಲೈವ್ ಅಪ್ಡೇಟ್ಸ್ ಇವಾಗೆ ಹಾಕ್ತಿದ್ದೀನಿ ನಾನು ವಿಡಿಯೋನ. ಸೊ ಫಸ್ಟ್ ಆಫ್ ಆಲ್ ಉತ್ತಮ ಈ ವಾರ ಆಗಿರೋದು ಕಾರ್ತಿಕ್ ಅವರು. ಸೊ ಈ ವಾರದ ಅವರು ಟಾಸ್ಕ್ ಎಲ್ಲ ತುಂಬ ಚೆನ್ನಾಗಿ ಆಡಿರೋದ್ರಿಂದ ಉತ್ತಮ ಕಾರ್ತಿಕ್ ಅವರಿಗೆ ಕೊಟ್ಟಿದ್ದಾರೆ. ಸೊ ಎಷ್ಟೊಂದು ಜನ ಎಕ್ಸ್ಪೆಕ್ಟ್ ಮಾಡ್ತಿದ್ರು ಕಾರ್ತಿಕ್ ಬರ್ಬೋದು ಅಂತ, ಯಾಕಂದರೆ ಅವರು ಚೆನ್ನಾಗಿ ಆಡಿದ್ರು ಈ ವಾರ. ಸೊ ಮೇನ್ ಏನು ಅಂದರೆ ಒಂದು ಸ್ವಲ್ಪ ಅವರು ಎಲ್ಲಿ ಇವಾಗ ಏರು ಇಳಿತಾ ನಡೀತಾ ಇದೆ ಅವ್ರದ್ದು, ಹೊರಗಡೆ ಎಲ್ಲ ಸ್ವಲ್ಪ ಟ್ರೋಲ್ ಎಲ್ಲ ಜಾಸ್ತಿನೇ ಆಗ್ತಿದೆ, ನೆಗೆಟಿವಿಟಿ ಬರ್ತಾ ಇದೆ. ಸೊ ಅದನ್ನೊಂದು ಸ್ವಲ್ಪ ಅವರು ಗುರ್ತಿಡಿಸ್ಕೊಂಡು ಕಡಿಮೆ ಮಾಡ್ಕೊಂಡ್ಬಿಟ್ರೆ ಖಂಡಿತವಾಗ್ಲೂ ಅವ್ರಿಗೆ ಹೈ ಚಾನ್ಸಸ್ ಇದೆ ಟಾಪ್ 5ಅಲ್ಲಿ. ಸೊ ಅದು ಬಿಟ್ಟರೆ ಆಟ ಅಂತ ಬಂದಾಗ ಅವರು ತುಂಬಾ ಚೆನ್ನಾಗಿ ಆಡ್ತಾರೆ. ಸೊ ಕಾರ್ತಿಕ್ ಅವರಿಗೆ ಈ ವಾರದ ಉತ್ತಮವಾಗಿದೆ, ಡಿಸರ್ವ್ಡ್ ಅಂತಲೇ ನಂಗೆ ಅನ್ನಿಸ್ತು. ಸೊ ಆದಮೇಲೆ ಕಳಪೆ ಅಂತ ಬಂದಾಗ ಮೈಕಲ್ ಅವ್ರಿಗೆ ಹೋಗಿದೆ ಈ ವಾರ ಕಳಪೆ. ಸೊ ಇದು ಕೂಡ ಅಷ್ಟೇ ಡಿಸರ್ವಿಂಗೆ. ಯಾಕಂತಂದರೆ ಮೈಕಲ್ ಅವರು ತುಂಬಾ ಚೇಂಜಸ್ ಆಗಿದೆ ಇತ್ತೀಚಿನ ದಿನಗಳಲ್ಲಿ. ಸ್ಟಾರ್ಟಿಂಗ್ 50 ಡೇಸಲ್ಲಿ ಇದ್ದಂಥ ಮೈಕಲ್ ಅವರು ಇವಾಗ ಇಲ್ಲವೇ ಇಲ್ಲ. ಅವರು ಮಾತಾಡುವಂಥ ಶೈಲಿ ಆಗಿರಲಿ, ಆ್ಯಟಿಟ್ಯೂಡ್ ಆಗಿರಲಿ, ಅಥವಾ ಗೇಮ್ಸಲ್ಲಿ ಕೂಡ ಅಷ್ಟೇ ಮೈಕಲ್ ಅವರು ಯಾವುದೇ ಇದು ಬಂದರೂ ಗೇಮ್ಸಲ್ಲಿ ಬಿಟ್ಕೊಡ್ತಿರಲಿಲ್ಲ. ಬಟ್ ಈ ಸತಿ ಯಾಕೋ ಗೇಮ್ಸಲ್ಲಿ ಕೂಡ ಅವ್ರದ್ದು ಸ್ವಲ್ಪ ಪರ್ಫಾರ್ಮೆನ್ಸ್ ಲೋ ಇತ್ತು ಅಂತ ಹೇಳ್ಬೋದು. ಸೊ ಈ ವಾರದ ಒಂದು ಕಳಪೆ ಬಂದುಬಿಟ್ಟು ಮೈಕಲ್ ಅವರಾಗಿದ್ದಾರೆ. ಹಾಗೆ ಕ್ಯಾಪ್ಟನ್, ಸೊ ಈ ತುಂಬಾ ಜನ ಕಾಯ್ತಿದ್ದಂಥ ವಿಷಯ ಇದು, ಯಾರು ಆಗ್ತಾರೆ ಕ್ಯಾಪ್ಟನ್ ಅಂತ. ಸೊ ಕ್ಯಾಪ್ಟನ್ ಬಂದುಬಿಟ್ಟು ಈ ವಾರ ಸಂಗೀತ ಶೃಂಗೇರಿ ಅವರಾಗಿದ್ದಾರೆ. ಸೊ ಫೈನಲಿ ಕ್ಯಾಪ್ಟನ್ ಆದರು. ಯಾಕಂದರೆ ತುಂಬ ವಾರಗಳಿಂದ ಅವರು ಹೋರಾಟ ಮಾಡ್ಕೊಂಡೇ ಬಂದಿದ್ದರು, ಕ್ಯಾಪ್ಟನ್ ಆಗಲೇಬೇಕು ಅಂತ. ಲಾಸ್ಟ್ ಮೂಮೆಂಟ್ ತನಕ ಬಂದುಬಿಟ್ಟು ಕ್ಯಾಪ್ಟನ್ಶಿಪ್ ಹೋಗ್ತಿತ್ತು ಅವ್ರ ಕೈಯಲ್ಲಿ. ಹೋದ ವಾರನೂ ಹಾಗೆ ಆಗಿತ್ತು. ಬಟ್ ಈ ವಾರ ಅವರು ಕ್ಯಾಪ್ಟನ್ ಆಗಿದ್ದಾರೆ. ಟಾಸ್ಕ್ ಆಡಿದ್ದಾರೋ ಹೇಗಾಗಿದ್ದಾರೆ ಅಂತ ನೋಡಬೇಕು ಎಪಿಸೋಡಲ್ಲಿ. ಬಟ್ ಕ್ಯಾಪ್ಟನ್ ಮಾತ್ರ ಸಂಗೀತ ಶೃಂಗೇರಿ ಅವರಾಗಿರೋದು. ಸೊ ಆಲ್ರೆಡಿ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹಬ್ಬಿಬಿಟ್ಟಿದೆ ನ್ಯೂಸು. ತುಂಬ ಜನ ಖುಷಿಪಟ್ಟು ಕಾಯ್ದಿದ್ದಂಥ ವಿಷಯ ಅದು, ಕ್ಯಾಪ್ಟನ್ ಯಾವಾಗ ಆಗ್ತಾರೆ ಸಂಗೀತ ಅವರು ಅಂತ. ಸೊ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಎಲ್ಲರಿಗೂ ಖುಷಿಯಾಗಿರುತ್ತೆ ಅಂತ ಅನ್ಕೊತೀನಿ. ಸೊ ಇದು ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ಆಗಿತ್ತು. ಸೊ ಬಿಗ್ ಬಾಸ್ನ ಎಲ್ಲ ಲೈವ್ ಅಪ್ಡೇಟ್ಸ್ಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನ್ನ ಕೂಡ ಕ್ಲಿಕ್ ಮಾಡಿ. ಸೊ ನಾನು ಯಾವುದೇ ವೀಡಿಯೋ ಹಾಕಿದ್ರೆ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅವಳ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಹಾಕ್ತಿರ್ತಾಳೆ, ಖಂಡಿತವಾಗ್ಲೂ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.